ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತ ಕೊಬ್ಬರಿ ಕಡ್ಬಾ ಮಾಡೀವ್ರಿ. ಕೊಬ್ಬರಿ ಕಡ್ಬಾನು ಅಂತಾರು, ಕರ್ಚಿಕಾಯಿನೂ ಅಂತಾರು, ಕರಿಗಡ್ಬನು ಅಂತಾರ್ರಿ. ನಾವು ಇವತ್ತ ಬಬುರಿ ಕೊಬ್ಬರಿಲಿ ಕಡ್ಬಾ ಮಾಡೀವ್ರಿ. ಕಡ್ಬಾ ಹೆಂಗೆ ಮಾಡಿದೀವಿ, ಏನೇನು ಹಾಕಿದೀವಿ ಅನ್ನೋದು ಇಲ್ಲೇ ನೋಡ್ಕೊಂಬರ್ ಬರ್ರಿ. ಇಲ್ಲಿ ನೋಡ್ರಿ, ಇದು 2 ಬಟ್ಲ ಕೊಬ್ಬರಿ ಐತ್ರಿ. ಕಟ್ ಮಾಡಿ ಇಟ್ಕೊಂಡಿದೀವಿ ಸಣ್ಣಂಗೆ. ಕಟ್ ಮಾಡಿ ಇಟ್ಕೊಂಡ ಅದನ್ನ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ರಿ. ಇಲ್ಲಿ ಮಿಕ್ಸರ್ಗೆ ಹಾಕೊಂಡ್ ಬಂದಿಂದ ಯಾಲಕ್ಕಿ ಹಾಕಾಕತ್ತೀವಿ ನೋಡ್ರಿ. ಯಾಲಕ್ಕಿ ಅದ್ದಿಂದ ಬೆಲ್ಲ ಹಾಕಿದೀವಿ ನೋಡ್ರಿ. ಫಸ್ಟ್ ಕೊಬ್ಬರಿ ಸಣ್ಣ ಮಾಡ್ಕೋಬೇಕ್ರಿ. ಆ ನಂತರ ಬೆಲ್ಲ ಹಾಕೊಂಡ ಮತ್ತೊಂದು 2 ಸುತ್ತ ತಿರ್ಕೊಂಡ್ ಬರೋದ್ರಿ. ಅಂದ್ರೆ ಚಂದಂಗೆ ಮಿಕ್ಸ್ ಆಕತ್ರಿ. ಈಗ ನೋಡ್ರಿ, ಇಲ್ಲಿ ಹಾಕೊಂಡ್ ಬಂದಿದ್ವಿ, ತಕೊಳಕತ್ತಿದೀವ್ರಿ. ಇಲ್ಲಿ ನೋಡ್ರಿ, ಈ ರೀತಿ ಮಿಕ್ಸ್ ಆಕತ್ರಿ ಅದ್ರ ಜೋಡಿ ಚಲೋ ತಂಗೆ. ಆ ನಂತರ ಏನತಿ, ನಾವು ಒಂದು ಸ್ವಲ್ಪ ಕೈಲಿ ಮಿಕ್ಸ್ ಮಾಡೋದ್ರಿ. ಕರಿಗಡ್ಬತ್ತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕಾವ್ರಿ. ಯಾಕಂದ್ರೆ ಒಮ್ಮೆ ಮಾಡಿ ಇಟ್ಕೊಂತೀವಿ ಅಂದ್ರೆ ಒಂದು 3-4 ದಿವಸ ತಿನ್ಬೋದ್ರಿ ಕರಿಗಡ್ಬ. ಇವು ಕೊಬ್ಬರಿವು ಮತ್ತು ಇದ್ರಾಗನ ಹುರಿಯಕ್ಕಿ ಕರ್ಚಿಕಾಯಿ ಆತಾರಲ್ಲೇ ಅವು ಏನತಿ, ಅವು ಭಾಳ ಅಂದ್ರೆ ಭಾಳ ದಿನ ತಿಂತಾರ್ರಿ. ಅವ ಥರನ ಅದಕ್ಕೂ ಕೊಬ್ಬರಿ ಬೆಲ್ಲ ಎಲ್ಲ ಥರ ಹಾಕಿ ಮಾಡ್ತಾರ್ರಿ ಅವ ಥರನ. ಅದನ್ನ ಏನೈತಿ, ಅದಕ್ಕೆ ಮೈದಾ ಹಿಟ್ಟು ಬಳಸ್ತಾರ್ರಿ. ಇದಕ್ಕೆ ಏನೈತಿ, ಗೋಧಿ ಹಿಟ್ಟು ಬಳಸೋದ್ರಿ. ಇಲ್ಲಿ ನೋಡ್ರಿ, ಈಗ ಗೋಧಿ ಹಿಟ್ಟು ತೊಗೊಳಕತ್ತೀವ್ರಿ ನಾವು. ನೋಡ್ರಿ, ಈ ರೀತಿ ಫಸ್ಟ್ ಮೊದಲ ಚಾನಸ್ಕೋಬೇಕ್ರಿ. ಚಾನಸ್ಕೊಂಡು ಏನೈತಿ, ಇದಕ್ಕೆ ಹಿಟ್ಟ ಈ ಕಡಬಾ ಮಾಡೋದಕ್ಕೆ ಏನೈತಿ, ಗಟ್ಟಿ ಇಟ್ಕೋಬೇಕ್ರಿ. ಗಟ್ಟಿ ಇಟ್ಕೊಂಡ್ರನ ಲಡ್ಸಕ್ಕ ಚಲೋ ಆಕಾವ್ರಿ ಎಲಿ. ಈಗ ನೋಡ್ರಿ, ಇಷ್ಟುಕೊಂಡ ಹಿಟ್ಟು ತಗೊಂಡಿವ್ರಿ ನಾವು. ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿ ಏನತ್ತಿ, ಒಂದು ಈಟ ಗಾಂಧಿ ಎಣ್ಣೆ ಹಾಕಿದೀವಿ ನೋಡ್ರಿ. ಎಷ್ಟಪ್ಪ ಅಂದ್ರೆ ಒಂದು ಉಪ್ಪಿಟ್ಟು ತಿನ್ನು ಚಮಚದಲ್ಲಿ ಒಂದು ಚಮಚದಷ್ಟ ಗಾಂಧಿ ಎಣ್ಣೆ ಹಾಕಿದೀವ್ರಿ. ಗಾಂಧಿ ಎಣ್ಣೆ ಹಾಕಿ ಗಾಂಧಿ ಎಣ್ಣೆ ಅದು ಉಪ್ಪು ಕೂಡಿಸಿ ಮೊದಲು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋ ತಂಗಿ. ಮಿಕ್ಸ್ ಮಾಡ್ಕೊಂಡಿಂದ ಇಲ್ಲಿ ನೀರು ಹಾಕಕ್ಕೆ ಸ್ವಲ್ಪ ಭಾಳ ಒಮ್ಗಿಲೆ ನೀರು ಹಾಕಬಾರ್ದ್ರಿ. ಯಾಕಂದ್ರೆ ಇದು ಹಿಟ್ಟ ಮೊದ್ಲ ಗಟ್ಟಿ ಇರ್ಬೇಕ್ರಿ. ಇದು ಗಟ್ಟಿದ್ರನ ಕರ್ಚಿಕಾಯಿ ಚಂದ ಅಕ್ಕಾವ್ರಿ. ಎಲ್ಲಿ ಅಷ್ಟ ಗುತ್ತಕ ಇಲ್ಲಾಂದ್ರೆ ಭಾಳ ಕೆಟ್ಟ ತೆಳ್ಳಗಾದವು ಅಂದ್ರೆ ಕೈ ಒಳಗೆ ಇಟ್ಕೊಂಡ ತುಂಬಾಕ ಬರ್ದಲ್ರಿ. ಕೈ ಒಳಗಾದ್ರೂ ಆತು, ನೀವು ಹಂಗೆ ಒಂದು ಮನಿ ಮೇಲೆ ಇಟ್ಕೊಂಡು ತುಂಬ್ತಾನಂದ್ರು ಭಾಳ ಮಿದು ಆತಂದ್ರೆ ತುಂಬಾಕ ಬರೋದಲ್ರಿ. ಅದ್ರ ದಶಿಂದ ಕರ್ಚಿಕಾಯಿ ಚಂದಂಗೆ ಒಂದ ಲೆವೆಲ್ಲ ಆಗಬೇಕಾದ್ರೆ ಹಿಟ್ಟ ಗಟ್ಟಿ ಇಟ್ಕೋಬೇಕ್ರಿ. ಈಗ ನೋಡ್ರಿ, ಇಲ್ಲಿ ನಾವು ಯಾವ ರೀತಿ ಇಟ್ಕೊಂಡದೀವಿ ಅನ್ನೋದು ನಿಮಗೆ ತೋರ್ಸಾಕತ್ತೀವ್ರಿ. ನೋಡ್ರಿ, ಇವು ಕರಿಗಡ್ಬ ಜಾಸ್ತಿ ಗಣಚೌತ್ಯಾಗ ಮಾಡ್ತಾರ್ರಿ. ಗಣಪತಿಗೆ ಅಂದ್ರೆ ಇದು ಕರಿಗಡ್ಬ ಅಂದ್ರೆ ಸ್ಪೆಷಲ್ ರೀ. ಅವಂಗ ಕರಿಗಡ್ಬ ರವದ ಉಂಡೆ ಅಂದ್ರೆ ಭಾಳ ಇಷ್ಟ ರೀ ಅವಂಗ. ಅವು ಇವತ್ತು ನಮ್ಗೆ ತಿನ್ಬೇಕನಿಸ್ತ್ರಿ. ನಾವು ಕರಿಗಡ್ಬ ಮಾಡೀವ್ರಿ. ಇಲ್ಲಿ ನೋಡ್ರಿ, ಈಗ ಈ ರೀತಿ ಉಳ್ಳಿ ಕೈ ಒಳಗೆ ಒಂದಿಟ ಆಡಿಸಿ ಇಟ್ಕೊಂಡ್ಬಿಡೋದ್ರಿ. ಇವ್ರನ್ನ ಇಷ್ಟು ಮಾಡಿ ಇಟ್ಕೊಂಡೀವಿ ಅಂದ್ರೆ ಲಡ್ಸಾಕ ಈಜಿ ಆಕೈತ್ರಿ ಎಲ್ಲಿ ಲಡ್ಸೋದಕ್ಕೆ. ಇಲ್ಲಿ ನೋಡ್ರಿ, ಒಂದು ಎಡ್ಡ ಬಳಿಲಿ ಎಣ್ಣೆ ಹಚ್ಕೊಂಡ ಈ ರೀತಿ ಒಂದು ಸ್ವಲ್ಪ ತೆಳ್ಳಗ ಮಾಡಿ ಲಡ್ಸಕ್ಕೆ ಚಾಲು ಮಾಡೀವಿ ನೋಡ್ರಿ. ಇಲ್ಲಿ ಇಷ್ಟು ಮಾಡ್ಕೊಂತೀವಿ ಅಂದ್ರೆ ಹಿಂಗೆ ಅಡ್ಡಾಡ್ ಹೋಗ್ಕೊಂಡ್ಬಿಡೋದ್ರಿ. ಅಡ್ಡಾಡ್ ಹೋಗೋದ್ರಿಂದ ಏನೈತಿ, ಇಷ್ಟು ಈ ರೀತಿ ಲಟ್ಟಿಸ್ಕೊಂತೀವಿ ಅಂದ್ರೆ ಮುಗಿತ್ರಿ. ಎಲೆ ಅಂತರೂ ರೆಡಿ ಆದವ್ರಿ. ಇದೇ ರೀತಿನ ನಾವು ಅಷ್ಟು ಮಾಡಿ ಇಟ್ಕೊಂಡೀವ್ರಿ. ನೋಡ್ರಿ, ಈಗ ಇಷ್ಟ ಆತಂದ್ರೆ ಇದೇನೈತಿ ರೆಡಿ ಆತ್ರಿ. ಈಗ ಇಲ್ಲಿ ಅದೇ ರೀತಿನ ಇನ್ನೊಂದು ಮಾಡೋದು ತೋರ್ಸಾಕತ್ತೀವಿ ನೋಡ್ರಿ. ನೋಡ್ರಿ, ಈಗ ಇಷ್ಟೊಂದು ಸ್ವಲ್ಪ ಒಂದು ಎಡ್ಡ ಬಳಿಲಿ ಎಣ್ಣೆ ಭಾಳ ಹಚ್ಚಬಾರ್ದ್ರಿ. ಅಷ್ಟ ಸ್ವಲ್ಪ ಹಚ್ಚಿ ಲಡ್ಸಿದ್ವಿ ಅಂದ್ರೆ ತುಂಬು ಮುಂದೆ ಕಾಡ್ಸೋದಲ್ರಿ. ಅಷ್ಟು ಚಂದ ಎಡ್ಡು ಸಮಾಂತ ಗಪ್ಪ ಇದಕ್ಕತ್ರಿ ತುಂಬುದಕ್ಕ. ನೋಡ್ರಿ, ಈಗ ಇಷ್ಟ ಆತಂದ್ರೆ ಇದು ಮುಗೀತ್ರಿ. ಈಗ ಇದನ್ನು ತೆಗಿತೀವಿ ನೋಡ್ರಿ. ಇಲ್ಲಿ ತೆಗೆದ ಕಿಸಿಂದ ಏನೈತಿ ತುಂಬು ತೋರ್ಸಾಕತ್ತೀವಿ ನೋಡ್ರಿ. ನಾವು ಹುರಿಯಕ್ಕಿ ಕರ್ಚಿಕಾಯಿನೂ ಆದ್ರೂ ಆತು, ಇಂಥವು ಇವು ಕಡ್ಲಿ ಬೇಳೆವು ಆಗಲಿ ಇದ್ರೂ ಆಗಲಿ, ಒಟ್ಟು ಕರ್ಚಿಕಾಯಿ ಈ ರೀತಿ ನಾವು ಕೈ ಒಳಗೆ ಇಟ್ಕೊಂಡನ ತುಂಬ್ತೀವ್ರಿ. ಹಂಗೆ ರೂಢ ಐತಿ. ಒಬ್ಬೊಬ್ರಿಗೆ ರೂಢ ಇರಂಗಿಲ್ರಿ ಕೈ ಒಳಗೆ ಇಟ್ಕೊಂಡು ತುಂಬೋದು. ಅದಕ್ಕೆ ಏನು ಮಾಡ್ತಾರೋ, ಒಂದು ಮನಿ ಇಟ್ಕೋತಾರ್ರಿ, ಕುಂಡ್ರು ಮನಿ. ಅದ್ರ ಮ್ಯಾಲೆ ಹಿಂಗೆ ಎಲಿಗಳು ಎಲ್ಲ ಒಮ್ಮೆ ಫಸ್ಟ್ ಹಾಸ್ತಾರ್ರಿ. ಹಾಸ್ಕಿಸಿಂದ ಅವತ್ರೊಳಗೆ ಹೊಟ್ಟೆಗಿಂದ ಇದು ಹಿಟ್ಟು ಹಾಕೋತ ಬಂದು ಮಡ್ಚ್ಕೋತ ಬರ್ತಾರ್ರಿ ಸುತ್ತುವರೆಗೆ ನೀರು ಹಚ್ಚಿ. ಈಗ ಏನೈತಿ, ನಾವು ಈ ರೀತಿ ಇಲ್ಲೇ ಮತ್ತೊಂದು ಮಾಡೋದು ತೋರ್ಸಾಕತ್ತೀವಿ ನೋಡ್ರಿ. ನೋಡ್ರಿ, ಇಷ್ಟು ಇಟ್ಕೊಂಡ
ಹಿಂಗೆ ಕರೆಕ್ಟಂಗೆ ಅದನ್ನು ತಂದು ಈ ದಂಡಿಗೆ ಹೆಚ್ಚಿ ಬಿಟ್ಟು ಅಂದ್ರೆ ಮುಗಿತ್ರಿ. ಎಡ್ಡು ಸಮ ಆಗಿ ಬಿಡ್ತತ್ರಿ. ಸಮ ಆತಂದ್ರೆ ಏನೈತಿ ಹಿಚ್ಕೋತ ಬಂದ್ಬಿಡುದ್ರಿ ದಂಡಿ ದಂಡಿ ದಂಡಿ. ಯಾಕಂದ್ರೆ ಇದು ಒತ್ತು ಮುಂದೆ ಭಾಳ ರಿಕ್ಕಂಗೆ ಒತ್ತಬೇಕ್ರಿ. ಇಲ್ಲಾದ್ರೆ ಏನಾಕತಿ ಅದು ಎಣ್ಣೆ ಒಳಗೆಲ್ಲ ಹೊಟ್ಟೆಗಿಂದು ಹೊರಗೆ ಬಂದ್ಬಿಡ್ತತ್ರಿ. ಎಣ್ಣೆ ಎಲ್ಲ ಇದನ್ನ ಮಾಡಿಬಿಡ್ತೈತಿ. ಅದ್ರ ದಶಿಂದ ಏನೈತಿ ಗಟ್ಟಿಂಗೆ ಹಿಡಿದ ಒತ್ತುದ್ರಿ ಇವತ್ತರನ. ನೋಡ್ರಿ ಈಗ ಇಲ್ಲಿ 2 ತುಂಬು ತೋರ್ಸಿವ್ರಿ, 2 ಲಟ್ಸೋದು ತೋರ್ಸಿದೀವಿ. ಈಗ ಏನೈತಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡ ಇಲ್ಲಿ ನಾವು ನಿಮ್ಗೆ ತೋರ್ಸಕತ್ತೀವಿ ನೋಡ್ರಿ. ಇಷ್ಟುಕೊಂಡ ಲಟ್ಟಿಸ್ಕೊಂಡಿದೀವಿ. ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತೂ ಫುಲ್ ಕಾದೈತ್ರಿ. ಈಗ ಲಟ್ಸಿದಂಥ ಕರ್ಚಿಕಾಯಿ ಓದೋದು ಒಂದೊಂದು ಹಾಕಾಕತ್ತಿದೀವಿ ನೋಡ್ರಿ ಎಣ್ಣೆ ಒಳಗೆ. ನೋಡ್ರಿ ಈ ರೀತಿ ಬಿಟ್ಕೋತ ಹೋಗುದ್ರಿ. ಇವು ಒಂಥರ ಕರ್ಚಿಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕವ್ರಿ. ಯಾಕಂದ್ರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ತುಪ್ಪಾರ ಹಚ್ಕೋರಿ, ಬ್ಯಾಡಪ್ಪ ಅಂದ್ರೆ ಹಂಗಾದ್ರೂ ತಿನ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಭಾರಿ ಮಸ್ತ್ ಆಕವು ನೋಡ್ರಿ. ಈಗ ಈ ರೀತಿ ಹಿಂಗೆ ಒಂದು ಸ್ವಲ್ಪ ತಿರುಗಿ ಹಾಕೋಬೇಕ್ರಿ ಇವನ್ನ. ನೋಡ್ರಿ ಇಲ್ಲೇ ತಿರುಗಿ ಹಾಕೋದು ತೋರ್ಸಾಕತ್ತೀವಿ ನಾವು. ನೋಡ್ರಿ ಈಗ ಎಣ್ಣೆ ಒಳಗೆ ಯಾವ ರೀತಿ ಎಷ್ಟು ಚಂದ ಕಾಣಾಕತ್ತೇವ ನೋಡ್ರಿ. ಅಷ್ಟು ಕರ್ಚಿಕಾಯಿ ಈ ರೀತಿ ಎಣ್ಣೆ ಕಡಕ್ ಹಿಂಗೆ ಕಾದಿತ್ತ ತಿಳ್ಕೊರಿ. ಒಂದೊಂದು ಬಿಟ್ಟು ಗುಪ್ಲೆ ಹಿಂಗೆ ತೇಲಾಡ್ಕೋತ ಮ್ಯಾಲ ಬಂದು ಬಿಡ್ತಾವ್ರಿ ಅವು. ಎಣ್ಣೆ ಕರೆಕ್ಟ್ ಹಿಂಗೆ ಕಾದಿರ್ಬೇಕ್ರಿ. ಅಂದ್ರೆ ಈ ರೀತಿ ಕರ್ಚಿಕಾಯಿ ಚಲೋ ಆಕಾವ್ರಿ. ಕರ್ಚಿಕಾಯಿನೂ ಅಂತಾರು, ಕಡುಬುನು ಅಂತಾರ್ರಿ ಇವಕ್ಕೆ, ಕರಿಗಡುಬುನು ಅಂತಾರು. ಕರ್ದದ್ ಕರ್ಚಿಕಾಯಿ ಮಾಡೀವ್ರಿ ನಾವು ಇವತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಕೊಬ್ಬರಿ ಕಡಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ, ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಇರ್ಲತ್ತೆ ನಾನು ನಿಮ್ಮನ್ನು ಕೇಳ್ಕೊತನ್ರಿ. ನೋಡ್ರಿ ನಾವು ಇವತ್ತು ದುರುಡಿ ತುಂಬ ಕರ್ಚಿಕಾಯಿ ಮಾಡೀವ್ರಿ. ಎಲ್ಲರಿಗೂ ನಮಸ್ಕಾರ.